ಬನ್ನಿ, ಅದಕ್ಕೆ ಎಷ್ಟು ನೋವಾಗಿರ್ಬೇಡ. ಇವಾಗ ನೀನ್ ನನಗ್ ನೋವು ಮಾಡ್ತಿದ್ಯಾ? ಅದ್ರ ಪ್ರಾಯಶ್ಚಿತ್ತಕ್ಕಿದು, ಕೂತ್ಕೊಳ್ಳಿ. ಯಾಕೆ ನನ್ ಮಗನ್ ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ಯಾ? ಅಯ್ಯೋ ಅದಕ್ಕೆ ಏನಾಯ್ತು? ಇವ್ರು ಮಾಡೋದು ಒಂದಾ ಎರಡ? ಅವ್ನ್ ಏನಾದ್ರೂ ಮಾಡಿರ್ಲಿ, ಅವನನ್ನ ಯಾಕೆ ಆತರ ಹೇಳ್ಕೊಂಡ್ ಬರ್ತಾ ಇದ್ಯಾ? ನನ್ ಪಾಪು ಏನ್ ದನಕರು ಅನ್ಕೊಂಡಿದ್ಯಾ? ನಿಮ್ ಮಗ ಅನ್ಕೊಂಡಿದೀನಿ. ಇವ್ರು ಏನ್ ಮಾಡಿದ್ರು ಅಂತ ಕೇಳಿ. ಮಾಡಬಾರದನ್ನ ನನ್ ಮಗ ಯಾವತ್ತೂ ಮಾಡೋದಿಲ್ಲ. ಮಾಡಿದ್ದಕ್ಕೆ ಹೇಳಿದ್ದು. ವಾಟ್ ಹ್ಯಾಪನ್ ಪಾಪಣ್ಣ? ಅವ್ ಏನೋ ಇವಳ್ದು ಡ್ರಾಮಾ ಇವತ್ತು. ಅಯ್ಯೋ ಏನಿಲ್ಲ ಮಾದು, ಹೇಳೋ. ನಮಸ್ಕಾರ ಮಾಡಿ. ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಜಾನು ಮಾಡಿ. ಚೌಕಸಿ ಏನ್ ಮಾಡಿಸ್ತಾ ಇದ್ಯಾ? ಸ್ವಲ್ಪ ಇರಿ ಮೈ, ನನಗ್ ತುಂಬಾ ಗಾಬರಿ ಆಗ್ತಿದೆ. ಕೆನ್ನೆ ಹೊಡ್ಕೊಳ್ಳಿ, ಡಸ್ಗೆ ಹೊಡಿರಿ. ಏನಿದೆಲ್ಲ ಮೂಢನಂಬಿಕೆ? ಮೂಢನಂಬಿಕೆ ಅಂತೆ. ಜನ ನೋಡಿದಿದ್ರೆ ಬಂದು ಉಗ್ದಿರೋರು, ಅದ್ರ ಅಮ್ಮ ನೋಡಿದಿದ್ರೆ ಬಂದು ಪರ್ಚಿರೋದು. ಓ ಅಂಡರ್ಸ್ಟುಡ್. ಪಾಪಣ್ಣ ಯಾರಿಗೋ ಕಾರಲ್ಲಿ ಡ್ಯಾಶ್ ಹೊಡ್ತಿದ್ದಾನೆ, ಅವ್ರು ಇವಾಗ ಫೈಟ್ ಮಾಡಕ್ ಕಮ್ ಮಾಡ್ತಿದ್ದಾರೆ. ಏನಿ ಮೇಡಮ್, ಅದಕ್ಕೂ ಆಂಜನೇಯನ್ ಫೋಟೋಗೂ ಏನೇ ಸಂಬಂಧ? ಆಂಜನೇಯನ್ ಫೋಟೋ ಇದ್ರೆ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಕಣೋ. ಸಮ್ ಪೀಪಲ್ ಕಾರಲ್ಲಿ ಫ್ಲೈಯಿಂಗ್ ಆಂಜನೇಯನ ಹ್ಯಾಂಗ್ ಮಾಡಿರ್ತಾರೆ. ಚೌಕಸಿ ಸಮಾಧಾನ ಮಾಡ್ಕೋ, ಕಾಮಾಗ್ ಹೇಳು ಏನಾಯ್ತು ಅಂತ. ನಾವು ಮಾರ್ಕೆಟ್ಗೆ ಹೋದಾಗ ಒಂದ್ ಕಡೆ ಕಾರ್ ಪಾರ್ಕ್ ಮಾಡಿದ್ವಿ. ಅದು ಸಣ್ಣ ಜಾಗ. ಕಾರ್ ಡೋರ್ ತೆಗೆದು ಕೆಳಗಡೆ ಇಳಿಬೇಕಾದ್ರೆ ಅಲ್ಲೊಂದ್ ಕೋತಿ ಮರಿ ಇತ್ತು. ಇವ್ರು ಅದ್ರ ಬಾಲ ತುಳಿದ್ಬಿಟ್ರು. ಅದು ಕಿಕ್ಕಿ 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 ಅಂತ ಕಿರ್ಚ್ಕೊಂಡು ಅಮ್ಮ ಕೋತಿ ಹತ್ರ ಓಡ್ ಹೋಯ್ತು. ಅಯ್ಯೋ, ಕೋತಿ ಬಾಲ ತುಳ್ದೇನೋ? ಅದಕ್ಕೋಸ್ಕರನೇ ದೇವ್ರ ಹತ್ರ ಕ್ಷಮೆ ಕೇಳಿಸ್ತಾ ಇರೋದು. ಗೊತ್ತಿಲ್ಲದೆ ತುಳ್ದಿರೋದಲ್ವಾ ಚೌಕಸಿ? ದೇವ್ರು ಕ್ಷಮಿಸ್ಬಿಡ್ತಾನೆ ಬಿಡು. ಕೋತಿನೂ ದೇವ್ರ ತಾನೆ. ಗೊತ್ತಿಲ್ಲದೆ ಕೋತಿ ಗಾಯ ಮಾಡ್ಬಿಟ್ರೆ ಕ್ಷಮಿಸ್ಬಿಡ್ತಾನ? ನಂಗೆ ಯಾಕೋ ಇದರಿಂದ ತೊಂದ್ರೆ ಆಗತ್ತೆ ಅನಿಸ್ತಿದೆ. ಆ ಕೋತಿಗೆ ಒಂದ್ ಸ್ವಲ್ಪ ನೋವಾಗಿರ್ಬೋದು ಅಷ್ಟೇ, ಇನ್ನೇನು ಇಲ್ಲ. ಅದು ಕಿರ್ಚ್ಕೊಂತ ಅದ್ರ ಅಮ್ಮನ ಹತ್ರ ಹೋಯ್ತು. ಅದಾದ್ಮೇಲೆ 2 ಮರ ಹತ್ಕೊಂಡು ಹೋಯ್ತಾನೆ. ಈಗ ನಿನ್ನ ಮನ್ಸಲ್ಲಿ ಏನಿದೆ? ಇದಕ್ ಪರಿಹಾರ ಕೇಳ್ಬೇಕು. ಕೋತಿ ಹತ್ರನಾ? ಅಲ್ಲ, ಶಾಸ್ತ್ರಿಗಳ ಹತ್ರ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. 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 ವಾಟ್ ಮಾಡ್ತಾ ಇದ್ದಾರೋ? ಅವ್ರ ಕೈಯಲ್ಲಿ ಎಷ್ಟು ಬೇಡಗಳಿವೆ ಅಂತ ಎಣಿಸ್ಕೊತಾ ಇದ್ದಾರೆ ಈ ಹ್ಯಾಂಡಲ್ ಫೈ, ಈ ಹ್ಯಾಂಡಲ್ ಫೈ ಅಲ್ವಾ? ನಿಮ್ಗೆ ಸೈಲೆನ್ಸ್. ಕೋತಿ ಕೋತಿ ಅಂದ್ರೆ ಮಾರುತಿ, ಮಾರುತಿ ಅಂದ್ರೆ ಹನುಮಂತ. ಮನೋಜವ ಮಾರುತಿದಿಲ್ಲ. ಶಾಸ್ತ್ರಿಗಳೇ, ಅದೇನು ಅಂತ ಸ್ವಲ್ಪ ಬೇಗ ಹೇಳ್ಬಾರ್ದಾ? ಸ್ವಲ್ಪ ಇರಮ್ಮ. ಜ್ಯೋತಿಷ್ಯ ಅಂದ್ರೆ ಯಾವ ಗಳಿಗೆ, ಯಾವ ಮುಹೂರ್ತ, ಯಾವ ಕಂಟಕ, ಇದನ್ನ ನೋಡಿ ಹೇಳ್ಬೇಕಲ್ವಾ? ನೀನು ಎಷ್ಟೊತ್ತಲ್ಲಪ್ಪ ಕೋತಿ ಬಾಲ ತುಳಿದಿದ್ದು? ಒಂದ್ 4 ಗಂಟೆ 32 ನಿಮಿಷ ಆಗಿರ್ಬೋದು. ಓ, 4 ಗಂಟೆ 32 ನಿಮಿಷ ಅಂದ್ರೆ ಭಾನುವಾರ ರಾವು ಕಾಲ ಬಹಳ ಸ್ಟ್ರಾಂಗ್ ಆಗೇ ಇತ್ತು. ನೀನು 4:15 ಮುಂಚೆನೆ ತುಳಿಬೇಕಾಗಿತ್ತು. ಅವಾಗ ಕೋತಿಗೆ ಪ್ರಾಬ್ಲಮ್ ಕಮ್ಮಿ ಮಾಡ್ತಿರ್ಲಿಲ್ವಾ? ನಿಮ್ಮೆ ಮಮ್ಮಿ, ಇದು ಕೋತಿ ವಿಷಯ, ನಿಂದಲ್ಲ, ಸುಮ್ಮನಿರು. ಅರ್ಥ ಆಯ್ತೇನೆ? ಕೋತಿ ಓದ್ಕೂತ. ನೀನು ಬಲ್ಗಾಲಲ್ಲಿ ತುಳ್ದ, ಎಡಗಾಲಲ್ಲಿ ತುಳ್ದ? ಬಲ್ಗಾಲು ಬಲ್ಗಾಲು. ಹ, ಬಲ್ಗಾಲ. 100ಕ್ಕೆ 100 ತಪ್ಪಾಗಿದೆ. ಸಂಪೂರ್ಣ ದೋಷ. ಪರಿಹಾರ ಮಾಡ್ಕೊಳ್ಳೇಬೇಕು. ಆ ಬೆಳ್ಳಿಲಿ ಹನುಮಂತನ ವಿಗ್ರಹ ಮಾಡಿಸಿ ನಿಮ್ ಮನೆಗ್ ದಾನ ಕೊಟ್ರೆ ಆ ಕೋತಿ ಸುಮ್ಮನಾಗ್ ಬಿಡತ್ತೆ ಅಲ್ವಾ? ಲೇ ಯೋಗ್ಯ, ನಂಬಿಕೆ ಇದ್ರೆ ಇಲ್ಲಿ ಕೂತ್ಕೋ. ಪಾನಿಪುರಿ ತಿನ್ನೋದ್ರಲ್ಲಿರೋ ಶ್ರದ್ಧೆ ಭಕ್ತಿ ದೇವ್ರ ಮೇಲೆ ಇಲ್ಲ ನಿನಗೆ. ಇದು ಮಂಗದೋಷ. ಓ, ಕೋತಿನೇ ಡಿಫ್ರೆಂಟ್, ಮಂಗನೇ ಡಿಫ್ರೆಂಟಾ? ಕೋತಿ ಮರದ ಮೇಲೆ ಇರುತ್ತೆ, ಮಂಗ ಮನೇಲಿರುತ್ತೆ. ಪರಿಹಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಹುಕಾಲ, ಬಲಗಾಲು, ಕೋತಿ ಬಾಲ. ಒಂದ್ 10,000 ರೂಪಾಯಿ ಕೊಟ್ಟು ಹೋಮ ಮಾಡಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ತಾನೇ ನೀವೀಗ ಹೇಳೋದು? ಇವನ್ನ ಆಚೆ ಕಳಿಸಿ, ಆಮೇಲೆ ಮಾತಾಡ್ತೀನಿ ನಾನು. ಶ್ರೀಹರಿ, ಸೈಲೆಂಟ್ ಗೇಮ್. ಪರಿಹಾರ ನಮ್ ಕೈಲಿಲ್ಲ, ದೇವ್ರ ಕೈಲಿದೆ. ವಾಟ್? ಗಾಡಾ? ಗಾಡ್ ಇದಕ್ಕೆ ಸೊಲ್ಯೂಷನ್ ಟೆಲ್ ಮಾಡ್ಬೇಕಾ? ಸ್ವತಃ ಆಂಜನೇಯನೇ ಬಂದು ಪುಂಡನಿಗೆ ಶಾಪ ವಿಮೋಚನೆ ಮಾಡಬೇಕು. ಅಯ್ಯೋ ಜ್ಯೋತಿಷಿಗಳೇ, ಈ ಕಲಿಯುಗದಲ್ಲಿ ದೇವ್ರೆ ಸ್ವತಃ ಪ್ರತ್ಯಕ್ಷ ಆಗಿ ಶಾಪ ವಿಮೋಚನೆ ಮಾಡಕ್ ಸಾಧ್ಯನಾ? ಸುಮಾರು 15 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಜಾಪಸಂದ್ರ ಅಂತ ಒಂದು ಹಳ್ಳಿ, ಅಲ್ಲಿ ಒಬ್ಬ ವ್ಯಕ್ತಿಗೆ ಇದೇ ತರ ಮಂಗದೋಷ ಆಗಿತ್ತು. ಆ ವ್ಯಕ್ತಿ ಪರಿಹಾರ ಮಾಡ್ಕೊಳ್ದೆ ಕೋತಿಯಾಗಿ ಕಾಡ್ಕೊಟ್ಟದ. ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ 2ನೇ ದಿನದಿಂದನೇ ಬಾಲ ಬೆಳೆಯಕ್ ಶುರು ಆಗುತ್ತೆ. ಮುಖ ಬದಲಾವಣೆ ಆಗಿ ಮಂಗನ ಮುಖ ಕಾಣಕ್ ಶುರು ಆಗುತ್ತೆ. ಮೈ ಎಲ್ಲ ರೋಮ ಬೆಳೆಯುತ್ತೆ, ಮಾತು ನಿಂತೋಗುತ್ತೆ,
ಗುರ್ರ್ ಅಂತ ಕೋತಿ ಭಾಷೆ ಮಾತಾಡೋದು ಶುರು ಮಾಡ್ತಾನೆ. ಭಾವನು ಹಂಗೆ ಇರುತ್ತೆ. ಬಾಳೆಹಣ್ಣು, ಕಳೆಕಾಯಿ ಇವೆಲ್ಲ ತಿನ್ನಕ್ ಶುರು ಮಾಡ್ತಾನೆ. ಅಯ್ಯೋ ದೇವ್ರೆ, ನೀವ್ ತುಂಬಾ ಎದುರಿಸ್ತಿದ್ದೀರಲ್ಲ. ಇರೋದನ್ನ ಹೇಳದ್ನಮ್ಮ. ಪರಿಹಾರ ದೇವರಿಂದ ಆಗ್ಬೇಕು. ನೀವು ದೇವ್ರನ್ನ ನೆನ್ಸ್ಕೊಳ್ಳಿ. ಹನುಮಂತನ ದರ್ಶನ ಆದ್ರೆ ಒಳ್ಳೇದಾಗುತ್ತೆ. ಜಾನು ಹೇಳಿ, ಬೆಡ್ ಕಾಫಿ ತಂದಿದ್ದೀನಿ. ಸೈಲೆಂಟ್, ಸೈಲೆನ್ಸ್, ಸೈಲೆನ್ಸ್. ಅಲ್ಲಾಡ್ಬೇಡಿ, ಪರ್ಚ್ಬಿಡುತ್ತೆ. ಎಲ್ಲಿದೆ ಕೋತಿ? ನಿಮ್ ಬೆನ್ನು ಕೊಂಡ್ಕೊಂಡಿದ್ಯಪ್ಪ. ನಿಮಗ್ ಗೊತ್ತಾಗ್ಬೇಕು. ಇದೇನಿದು? ಅಯ್ಯಪ್ಪ, ನನ್ನ ದೇಹಕ್ಕೆ ಫಿಕ್ಸ್ ಆಗೋದಿದೆಯಲ್ಲ ಇದು. ಏನಪ್ಪ ಹಿಂಗ್ ಹೇಳ್ತಿದ್ದೀರಾ? ಶಾಸ್ತ್ರಿಗಳು ಹೇಳಿದ್ ಮಾತ್ ನಿಜ ಆಗ್ತಾ ಇದೆ. ಮಂಗ ದೋಷ. ನಾನ್ ಹೇಳ್ದಾಗ್ಲೂ ಕೇಳಿಲ್ಲ, ಶಾಸ್ತ್ರಿಗಳು ಹೇಳ್ದಾಗ್ಲೂ ಕೇಳಿಲ್ಲ. ಇವಾಗ ನೋಡಿ, ದೇಹಕ್ಕೇನೆ ಬಾಲ ಬರ್ತಿದೆ. ಮುಂದೆ ಏನೇನಾಗುತ್ತೋ ಏನು ಹೋಗಿಲ್ಲ, ಇದನ್ನ ಹೇಳಿ. ಅಷ್ಟೊಂದು ಪೂಜೆ ಮಾಡೋಣ, ರೆಡಿ ಆಗೋಣ, ನಡೀರಿ. ಬರಲ್ಲ. ಹೆಂಗಾರು ದುಡ್ಡು ಇಸ್ಕೊಳ್ಳೇಬೇಕು ಇವತ್ತು. ಕೊಟ್ಟಲ್ಲ ಅವನು. ಪಾಪಣ್ಣ, ಏನು ಇದು? ಮಾಡಿದೆ ಪಾಪಣ್ಣ, ನನ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ಆದ್ರೆ ನಿನಗೆ ಬಾಲ ಬೆಳೆದಿರೋದು ನೋಡ್ತಾ ಇದ್ರೆ ಸ್ಲೋ ಆಗಿ ಯಾಕೋ ನಂಬಿಕೆ ಬರ್ತಾ ಇದೆ. ಮಂಗ ದೋಷ ತುಂಬಾ ಸ್ಟ್ರಾಂಗ್ ಕೂಡ. ಕಣೆ, ಪಾಪಣ್ಣ ಕೋತಿ ಆಗ್ಬಿಡ್ತಾನೆ. ಮಾಡುವಲ್ಲ ಶಿವರೇ, ಈ ಬಾಲಕೇನಾದ್ರು ಪ್ಲಾನ್ ಮಾಡೋ. ಪಾಪಣ್ಣ, ಒಂದ್ ಐಡಿಯಾ. ಬಾಲನ ಪ್ಯಾಂಟ್ ಒಳಗೆ ಹಾಕೊಂಡ್ಬಿಡು, ಯಾರಿಗೂ ಗೊತ್ತೇ ಆಗಲ್ಲ. ಜಿ, ಶಾಸ್ತ್ರಿಗಳು ಫೋನ್ ಮಾಡಿದ್ರು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಉರುಳ್ ಸೇವೆ ಹಾಕ್ತೀನಿ ಅಂತ ಹರ್ಸ್ಕೋಬೇಕಂತೆ. ಈಗ ನಾನು ಆಫೀಸ್ಗೆ ಹೋಗ್ತಾ ಉರುಳ್ ಸೇವೆ ಮಾಡ್ಬೇಕಾ? ಅಟ್ಲೀಸ್ಟ್ 101 ರೂಪಾಯಿ ತಪ್ಪು ಕಾಣಿಕೆ ಹಾಕ್ತೀನಿ ಅಂತಾದ್ರೂ ಹರ್ಸ್ಕೊಳ್ಳಿ. ಇವಾಗ ನಾವಿಬ್ರು ಗೋ ಮಾಡಿ ಸಾರಿ ಆಕ್ಟ್ ಮಾಡಿದ್ರೆ ಆಗುತ್ತಾ? ಸಾರಿ 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 ಬುದ್ಧಿಗೇನೆ ನಿಮ್ಮಿ ಶಾಪ ಕೊಟ್ರ ಜಾನುಗೆ. ಬೇಕಾದ್ರೆ ನಾವಿಬ್ರು ರಿಕ್ವೆಸ್ಟ್ ಮಾಡ್ಕೊಂತೀವಿ. 500 ರೂಪೀಸ್ ಗಿವ್ ಮಾಡಿ, ಪಾನಿಪುರಿ ಈಟ್ ಮಾಡಿ, ಟೆಂಪಲ್ ಗೋ ಮಾಡಿ ಕಮ್ ಮಾಡ್ತೀವಿ. ಆಂಜನೇಯ ಇರೋ ಯಾವ ಟೆಂಪಲ್ ಆದ್ರೂ ನಡೆಯುತ್ತೆ. ಹೋಗೋಣ ಬಾ. ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ. ಈಗ ಅರ್ಥ ಆಯ್ತು ತಾನೆ? ತೆಪ್ಪಗ್ ತಿಂತ್ಯಾ? ಏನೋ ಇದು ಪಾಪು. ಒಂದ್ ಕೋತಿ ಬಾಲ ತುಳ್ದಿದ್ದಕ್ಕೆ ಮೂತಿನೇ ಉದ್ದಂಗ ಇದೆಯಲ್ಲೋ. ಶಾಸ್ತ್ರಿಗಳು ಅದನ್ನೇ ಹೇಳ್ತಾ ಇದ್ರು. ಆ ಪುಟ್ ಕೋತಿ ಅಮ್ಮ ಇದೆಯಲ್ಲ, ಅದು ನಿನಗೆ ತುಂಬಾ ಸ್ಟ್ರಾಂಗ್ ಆಗಿ ಶಾಪ ಕೊಟ್ಬಿಟ್ಟಿದ್ಯಂತೆ. ಪಾಪು, ನನ್ನನ್ ಹೆದರ್ಸಿ ಏನ್ ಪ್ರಯೋಜನ? ಕರೆಕ್ಟ್ ಆಗಿ ಮಾತಾಡೋ. ಏನಪ್ಪ ನೀವ್ ಹಿಂಗ ಆಡ್ತಿದ್ದೀರಾ? ನೀವ್ ಹಿಂಗೆಲ್ಲ ಆಡಿದ್ರೆ ನನ್ ಕುಂದಾಪುರ ಕೊಟ್ಟೋಗ್ತೀನಿ ಅಷ್ಟೇ. ನೀವ್ ಇದೇ ತರ ಹೊರಗಡೆ ನನ್ ಜೊತೆ ಆಡ್ಕೊಂಡ್ ಬಂದ್ರೆ ಅದು ಕೂತಿರ್ತಾರ. ಬೇಡ ಅಂತ ಹೇಳ್ತಾ ಇರೋದು. ಗಾಟ್ ಇಟ್. ಬ್ರೆಡ್ ಟೋಸ್ಟ್ ನ 2 ಪೀಸ್ ಮಾಡ್ಬೇಕಾ? ಅಲ್ಲ ಕಣೆ. ಓ, ಬಾಳೆಹಣ್ಣು ತಿನ್ಬೇಕಂತೆ, ಕಡ್ಲೆಕಾಯಿ ಬಿಡಿಸಿ ತಿನ್ಬೇಕಂತೆ. ಕರೆಕ್ಟಾ? ನಾನು ಹೇಳಿ ಕರೆಕ್ಟಪ್ಪ? ಶ್ರೀಹರಿ, ನಿನ್ ಮಂಕಿ ಲ್ಯಾಂಗ್ವೇಜ್ ಅರ್ಥ ಆಗುತ್ತಾ? ಶ್ರೀಹರಿ, ಅವ್ನು ವಾಟ್ ಟೆಲ್ ಮಾಡ್ತಿದ್ದಾನೋ? ಆಫೀಸಿಗೆ ಹೇಗ್ ಹೋಗ್ಲಿ ಅಂತ ಕೇಳ್ತಿದ್ದಾನೆ ಪಾಪಣ್ಣ. ಹಿಂದ್ಗಡೆ ಬಾಲ ಚಿಗರ್ಕೊಂಡ್ಬಿಟ್ಟಿದ್ಯಲ್ಲ. ಓ, ಬಾಲನ ಒಳಗಡೆ ತುರ್ಕೊಂಡು ಹೋಗು ಪಾಪು. ಹೇಗೋ ಒಂದ್ ಮ್ಯಾನೇಜ್ ಮಾಡು. ಏನ್ ಮಾಡೋದು ಮಾಯಿ? ಇದರಿಂದ ಇನ್ನೂ ತೊಂದರೆ ಆಗತ್ತೆ ಅಂತ ಅನಿಸ್ತಿದೆ. ಇಲ್ಲಿ ನೋಡಿ, ಶಾಯಿ ನಿಮಿಷ. ಹುಬ್ಬೆಲ್ಲ ಬೆಳ್ಳಗಾಗೋಗ್ಬಿಟ್ಟಿದೆ, ಮೂತಿ ಊದ್ಕೊಂಡ್ಬಿಟ್ಟಿದೆ, ಧ್ವನಿ ಪೆಟ್ಟಿಗೆಯಿಂದ ಬರೀ ಗೊರ್ರ ಮಾತ್ರ ಆಚೆ ಬರ್ತಾ ಇದೆ. ಹೋಗೋ ಪಾಪು ಹಂಗೆ. ಈಗಾಗ್ಲೇ 3 ದಿನ ಆಯ್ತು, ಪ್ಯಾಂಟ್ ಹಾಕೊಳಕ್ಕೆ ಆಗ್ತಿಲ್ಲ. ಮೈ ಮೇಲೆಲ್ಲ ಕೂದಲು ಬೆಳೆಯೋಕ್ ಶುರು ಆಗ್ತಾ ಇದೆ. ನಾನು ಏನಪ್ಪ ಮಾಡ್ಲಿ ಆಂಜನೇಯ? ಓ, ನಾಟಕದವರಾ? ಎಲ್ಲಿ ನಾಟಕ? ಓ, ಗೊರಗುಂಟೆ ಪಳ್ಳೆದಲ್ಲ ಶ್ರೀರಾಮ್ ಜಯಂ ನಾಟಕನಾ?
ಗೊರ್ಗೊರ್ ರಾಮಾಯಣನಾ? ನಮಸ್ಕಾರ ಸ್ವಾಮಿ. ಬಾಲನು ನೀವೇ ಇಟ್ಕೊಂಡಿರೋದಾ ಅಥವಾ ನೀವೇ ಕೊಂಡಿದ್ದ? ಆಚೆ ಬಿಟ್ಕೊಳ್ರಿ, ಅದ್ರಲ್ಲೇ ನಾಚಿಕೆ. ಹಾಗೆಲ್ಲ ಕರಿಬೇಡ ನಿನ್ನ. ನನ್ ಜಾನುಗ್ ಆಫೀಸ್ಗೆ ಹೋಗಕ್ಕೆ ಆ ಬಾಲ ಒಂದ್ ದೊಡ್ಡ ಅಡ್ಡಿ ಆಗ್ಬಿಟ್ಟಿದೆ. ಆ ಬೆಳೆ ಬೆಳೆಸಿದ್ ನೀನೇ ತಾನೆ? ನಾನ್ ಹೆಂಗ್ ಮಾಡಿ ಬೆಳೆಸ್ದೆ? ಮಾರ್ಕೆಟ್ ಕರ್ಕೊಂಡು ಹೋಗಿದ್ ಯಾರಪ್ಪ? ಅವ್ನ್ ಕಾರಿಂದ ಇಳಿಬೇಕಾದ್ರೆ ನೆಲದ ಮೇಲೆ ಏನಿದೆ ಏನಿಲ್ಲ ಅಂತ ನೋಡ್ಬಿಟ್ಟು ಆಮೇಲೆ ತಾನೇ ಅವ್ನ ಕಾರಿಂದ ಇಳಿಸ್ಬೇಕು. ನಾನ್ ಹೇಳದ್ನ ಅವ್ರಿಗೆ ಬಾಲ ತುಳಿರಿ ಅಂತ. ಅಟ್ಲೀಸ್ಟ್ ನೀನ್ ಬಾಲ ತುಳಿದಿದ್ರೆ ನಡೀತಾ ಇತ್ತು. ಹೇಗಿದ್ರೆ ಸ್ವಲ್ಪ ಮಂಗನ್ ತರಾನೇ ಇದೆ ನೋಡೋದಕ್ಕೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕಾಣ್ತಿದ್ದೆ ಅಷ್ಟೇ. ಏನ ನೀವು? ಅಲ್ಲೋಡ್ರಿ ದೇವ್ರ ಸ್ವರೂಪ. ನನ್ಗೆ ದೇವ್ರು ಕನ್ಸಲ್ ಬಂದ್ ಹೇಳಿದ್ದ ದರ್ಶನ ಕೊಡ್ತೀನಿ ಅಂತ. ಈ ರೂಪದಲ್ಲಿ ಬಂದ್ ದರ್ಶನ ಕೊಟ್ಟ. ಹನುಮಂತನ ದೇವಸ್ಥಾನಕ್ಕೆ ಯಾಕೆ ಹೋಗೋದು? ಇದೇ ಸಾಕು, ಪೂಜೆ ಮುಗಿಸ್ರಿ. ಶ್ರೀಹರಿ, ಪಾಪಣ್ಣ ಸೇಮ್ ಕೋತಿ ತರನೇ ಬಿಹೇವ್ ಮಾಡ್ತಾನಲ್ಲ? ಹ್ಞೂ ಕಣ ನಿಮ್ಮಿ, ಆ ಮಂಗ ದೋಷ ಮಂಗ ಶಾಪ ಎರಡು ತುಂಬಾ ಸ್ಟ್ರಾಂಗು. ನೀನ್ ಅದನ್ನೆಲ್ಲ ಬಿಲೀವ್ ಮಾಡ್ತೀಯಾ? ಇಷ್ಟ ದಿನ ನಂಬ್ತಾ ಇರ್ಲಿಲ್ಲ, ಆದ್ರೆ ನೋಡ್ದಾಗಿಂದ ನಂಬೋ ಹೋಗಾಗಿದೆ. ನಾನು ಇದೀನಿ ಶ್ರೀಹರಿ. ಪ್ಲೀಸ್ ಕಣೋ, ಫೋನ್ ಹಾಳಾಗ್ಬಿಡುತ್ತೆ ಕಣೋ. ಫೋನ್ ವಾಪಸ್ ಕೊಟ್ಬಿಡ ಪ್ಲೀಸ್ ಕಣೋ, ದಮ್ಮಯ್ಯ. ಪ್ಲೀಸ್ ಕಣೋ, ದಯವಿಟ್ಟು ಅರ್ಥ ಮಾಡ್ಕೊಳೋ. ಬೇಡ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಪ್ಲೀಸ್. ಶ್ರೀಹರಿ, ನನ್ನ ಗಿವ್ ಮಾಡೋ, ಮೊಬೈಲ್ ಗಿವ್ ಮಾಡ್ತೇನೆ. ಎಕ್ಸ್ಚೇಂಜ್ ಆಫರು. ಏಯ್ ಕೋತಿ, ಪಾಪಣ್ಣ ನೋಡು, ನಿನ್ಗೆ ಬಾಳೆಹಣ್ಣು ಬೇಕಾ? ಫೋನ್ ಕೊಟ್ರೆ ಬಾಳೆಹಣ್ಣು ಕೊಡ್ತೀನಿ. ಫೋನ್ ನಮ್ಗೆ, ಬಾಳೆಹಣ್ಣು ನಿನ್ಗೆ. ಓಕೆ ಓಕೆ ಓಕೆ, ಇವಾಗ ರೆಡಿ? ಅಯ್ಯೋ ರೆಡಿ? 1 2 3 ಕ್ಯಾಚ್ ಕ್ಯಾಚ್. ಫೋನ್ 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 ಕ್ಯಾಚ್ ಫೋನ್ ಕ್ಯಾಚ್. ಅಬ್ಬಾ, ಎಂತ ಕಾಲ ಬಂತು ನಿಮ್ಮಿ. ಕೋತಿಗಳು ಫೋನ್ ಇಷ್ಟಪಡುತ್ತಲ್ಲೇ. ನಾವ್ ಗೇಮ್ ಆಡ್ತಿದ್ವಲ್ಲ, ಅದು ಗೇಮ್ ಆಡಕ್ ಟೇಕ್ ಮಾಡ್ತು ಅನ್ಸುತ್ತೆ. ಈ ಕಾಟ ಜಾಸ್ತಿ ಆಯ್ತಪ್ಪ. ಹಿಂಗೆ ಆದ್ರೆ ಮನೇಲಿ ಇಟ್ಕೊಳ್ಳೋದು ಕಷ್ಟ. ಮತ್ತೆ ಎಲ್ಗೂ ಸೆಂಡ್ ಮಾಡೋದು? ಝೂಗೋ ಎಲ್ಗೋ ಕಳ್ಸಿದ್ರೆ ಆಯ್ತು. ಪಾಪಣ್ಣಂಗೆ ಏನೋ ಆಗಿದೆ, ಅದನ್ನ ರಿಪೇರಿ ಮಾಡೋದ್ ಹೇಗೆ ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಅವ್ರು ಝೂ ಕಳ್ಸಕ್ ರೆಡಿ ಆಗ್ತಾ ಇದ್ಯಾ? ಅಮ್ಮ, ಅದು ಪಾಪಣ್ಣನ ಹಿತದೃಷ್ಟಿ. ಅಮ್ಮ ಹಾಗಲ್ಲಮ್ಮ. ಈಗ ರಸ್ತೆಯಲ್ಲಿ ಹೋಗ್ತಾ ಪಾಪಣ್ಣ ಯಾರಿಗಾದ್ರೂ ಕಚ್ಬಿಟ್ರೆ ಗತಿ ಏನು? ಯಾರಿಗಾದ್ರೂ ಪರ್ಚ್ಬಿಟ್ರೆ ಗತಿ ಏನು? ಪೊಲೀಸ್ ಕಂಪ್ಲೇಂಟ್ ಆಗಲ್ವಾ? ಅದಕ್ಕೆ ನಾನು ಹೇಳಿದ್ದು ಝೂ ಕಳ್ಸೋಣ ಅಂತ. ಬೈ ಮಿಸ್ ಪಾಪಣ್ಣ ಏನಾದ್ರು ಯಾವ್ದಾದ್ರು ಲೇಡಿ ಪರ್ಚ್ಬಿಟ್ರೆ #ಮೀಟು ಅಂತ ಕೇಸ್ ಹಾಕ್ಬಿಡ್ತಾರೆ ಅಷ್ಟೇ. ಶ್ರೀಹರಿ, ಕೋತಿಗಳ ಮೇಲೆ ಯಾರು ಹ್ಯಾಶ್ಟ್ಯಾಗ್ ಬಿಟ್ಟು ಹಾಕಲ್ಲ. ಫಸ್ಟ್ ಅದನ್ನ ತಿಳ್ಕೋ. ಅಯ್ಯೋ ಪಾಪ, ಅಯ್ಯೋ ಬಾಳೆಹಣ್ಣು, ಬಾಳೆಹಣ್ಣು. ಆಮೇಲೆ ನಿಮ್ಗೆ ಕಡ್ಲೆಕಾಯಿ ಬಿಡಿಸ್ಕೊಡ್ತೀನಿ, ಪ್ಲೀಸ್ ಬನ್ನಿಪ್ಪ. ಪಾಪು, ಇಂಥವ್ನ ನೀನು ಝೂಗ್ ಸೇರ್ತೀಯಾ? ಪರಮೇಶ್ವರ, ಮುಂದಕ್ಕೆ ಏನ್ ಮಾಡೋದು? ಸಂಪೂರ್ಣವಾಗಿ ಮಂಗ ಆಗಿ ಬದಲಾದ್ಮೇಲೆ ಮಾತ್ರ ಆಂಜನೇಯ ಪ್ರತ್ಯಕ್ಷ ಆಗೋದು ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ ಮಾಯಿ. ಎಲ್ಲ ಬದಲಾವಣೆ ಆಗಿದೆಯಲ್ಲ, ಇನ್ನು ಎಲ್ಲಾಗಿದೆ ಅವ್ನ್ ಮೂತಿ ಇನ್ನ. ನೀನ್ ಯಾಕೆ ಎಲ್ಲ ಮೂತಿ ತೋರ್ಸ ನಂಗೆ ದಿಗಡ್ದಿಮ್ಮೆ? ಏನಕ್ಕೆ ನೀವು ಇಂಥ ಟೈಮಲ್ಲಿ? ಛೇ 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 ಛೇ. ಅಮ್ಮ ತಾಯಿ, ಬಿಟ್ಟ ಅಂದ್ರೆ ರಿಬೌಂಡು. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಾವೆಲ್ಲರೂ ಸೇರಿ ಒಂದ್ ಸರ್ಕಸ್ ಕಂಪ್ನಿ ಓಪನ್ ಮಾಡಿದ್ರೆ ಹೇಗೆ?
ಹೇಗಿದ್ರು ನನಗೆ ವೆಯ್ಟ್ ಲಿಫ್ಟಿಂಗ್ ಬರುತ್ತೆ, ನಿಮಗೆ ಸೈಕ್ಲಿಂಗ್ ಬರುತ್ತೆ. ಪಾಪಣ್ಣಂತೂ ಫುಲ್ ಕೋತಿನೇ. ಅವ್ನ ಕೈ ಕೋತಿ ಚೇಷ್ಟೆ ಮಾಡಿಸ್ತಾ ಇದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಸೂಪರ್ ಬಿಸ್ನೆಸ್, ಸೂಪರ್ ಕಲೆಕ್ಷನ್. ಶ್ರೀಹರಿ, ಪಾಪಣ್ಣನಿಂದ 1 arm ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ಯಾಕೆ? ಅವನೇನಾದ್ರೂ ನಿಂಗ್ ಬೈಟ್ ಮಾಡ್ಬಿಟ್ರೆ ನೀನು ಮಂಕಿ ಆಗ್ತೀಯಾ. ಶ್ರೀಹರಿ, ಮಿಸ್ಟರ್ ಪಾಂಡು ಇಲ್ವಾ? ಇಲ್ಲ, ಅವರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಕೆಲ್ಸದ ಮೇಲೆ ಟೂರು. ಅಯ್ಯೋ, ನಮ್ಮ ಹಳ್ಳಿಲಿ ಬೆಳೆದ ಬಾಳೆಹಣ್ಣು ಮಿಸ್ಟರ್ ಪಾಂಡೋರಿಗೆ ಕೊಟ್ಟೋಗೋಣ ಅಂತ ಬಂದೆ. ಇಟ್ಸ್ ಓಕೆ, ಮಮ್ಮಿ ಇದಾರೆ, ಗಿವ್ ಮಾಡಿ. ಅಯ್ಯೋ, ಪಾಂಡೋರ್ಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಾಗಾದ್ರೆ ಶಿವಮೊಗ್ಗಕ್ಕೆ ಕೊರಿಯರ್ ಮಾಡ್ಬಿಡಿ. ಕೊರಿಯರ್ ಮಾಡಿದ್ರೆ ಬಾಳೆಹಣ್ಣು ರಸಾಯನ ಆಗೋಗುತ್ತೆ. ಮತ್ ಬನ್ನಿ, ನಮ್ಮನೆಲ್ಲೇ ತಿನ್ನೋರಿದ್ದಾರೆ. ನಾವು ಬೆಳ್ದಿರೋ ಬಾಳೆಹಣ್ಣ ತುಂಬಾ ಚೆನ್ನಾಗಿದೆ. 2-3 ದಿನದಲ್ಲಿ ತಿಂದು ಖಾಲಿ ಮಾಡ್ಬಿಡ್ಬೇಕು, ಇಲ್ಲ ಅಂದ್ರೆ ಕಪ್ಪಾಗ್ಬಿಡತ್ತೆ. ಕಪ್ಪಾದ್ರೆ ರುಚಿ ಇರಲ್ಲ ನೋಡಿ. ರೀ, ಕಪ್ಪು ಹಳದಿನೋ ನಮ್ ಕಷ್ಟ ನಮ್ಗೆ. ಏನು ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ? ನಾವೇನ್ ತರ ಕಟ್ತೀರಿ ನಿಮ್ಗೆ? ಅರೆ, ಇದೇನಿದು ಕೋತಿ? ಅರೆ, ಫ್ಯಾನ್ಸಿ ಡ್ರೆಸ್ ಹಾಕ್ಬಿಟ್ಟಿದ್ದೀರಾ? ಇದೇನಿದು ವೇಷ ಹಾಕ್ಸ್ಬಿಟ್ಟಿದ್ದೀರಾ? ಅದು ವೇಷ ಅಲ್ಲ, ಶಾಪ. ಅನ್ಕೊಡೋಣ ಅಂತ ಹೇಳಿ ಬಂದೆ, ಅಟ್ಯಾಚ್ ಮಾಡಿದಾನೆ ಒಳ್ಳೆ ಕೋತಿ ತರ. ನಾನು ಈ ತರದ್ದು ಮುಂಚೆ ಎಲ್ಲೂ ನೋಡಿಲ್ಲಪ್ಪ. ಬಾಲ ಬೇರೆ ಬೆಳೆದಿದೆ. ಬಾಲ ನಿಜವಾಗ್ಲೂ ಬೆಳೆದಿರೋದ? ಕತೆ ಹೇಳ್ತೀಯಾ? ಜಯ ಆಂಟಿ, ಏನಾಯ್ತು ಗೊತ್ತಾ? ನಾನು ಮತ್ತೆ ನಮ್ಮ ಯಜಮಾನ್ರು ಮಾರ್ಕೆಟ್ ಹತ್ರ ಹೋಗಿದ್ವಾ, ಅಲ್ಲಿ ಒಂದ್ ಕಡೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ಇಳಿಬೇಕಾದ್ರೆ ಮರಿ ಕೊಟ್ಟು ಬಾಳ ತುಳಿದ್ಬಿಟ್ರು. ಗ್ಯಾರಂಟಿ ಮಂಗದೋಷನೇ. ನೀವೇನೂ ಹೆದರ್ಕೋಬೇಡಿ. 108 ತೆಂಗಿನಕಾಯಿ ಒಡಿಸ್ತೀನಿ ಅಂತ ಹೇಳಿ ಆಂಜನೇಯಂಗೆ ಹರಕೆ ಮಾಡ್ಕೊಳ್ಳಿ. ಒಂದು ಗೊನೆ ಬಾಳೆಹಣ್ಣನ್ನ ದೇವಸ್ಥಾನಕ್ಕೆ ದಾನ ಮಾಡಿ ಮನೆ ಮಂದಿ ಎಲ್ಲ ಸೇರಿ ಪ್ರಯತ್ನ ಪಟ್ರೆ ಖಂಡಿತ ಆಗತ್ತೆ. ತುಂಬಾ ಥ್ಯಾಂಕ್ಸ್ ಜಯ ಅವರೇ. ನೀವ್ ಹೇಳ್ದಂಗ್ ನಾನು ಮಾಡಿಸ್ತೀನಿ. ಅವ್ನ್ ಸರಿ ಹೋದ್ರೆ ಸಾಕಾಗಿದೆ. ಶ್ರೀಮತಿ ಅವರೇ, ಪುಂಡನ್ನು ಜೊತೆಲೆ ಕರ್ಕೊಂಡು ಹೋಗಿ. ಚೌಕಾಸಿ, ಹೇಗಾದ್ರೂ ಮಾಡಿ ಪಾಪುನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ನಾನು ದೇವ್ರಿಗೆ ಹರಕೆ ಸಲ್ಲಿಸ್ತೀನಿ. ತಪ್ಪಾಯ್ತು ದೇವ್ರೆ, ಗೊತ್ತಿಲ್ದಂಗ್ ಬಾಲ ತುಳಿದ್ಬಿಟ್ಟೆ. ಗೊತ್ತಿದ್ದೇ ಆಗಲಿ ಗೊತ್ತಿಲ್ದೇನೆ ಆಗಲಿ ಯಾವುದೇ ಪ್ರಾಣಿಗೆ ಹಿಂಸೆ ಮಾಡಬಾರ್ದು. ಕೋತಿಗಳನ್ನ ಕೋತಿ ಅಂತ ಹೀಯಾಳಿಸಬಾರ್ದು, ಬೈಬಾರ್ದು. ಹಸು, ಎಮ್ಮೆ, ಗೂಳಿ, ಕುದುರೆ, ಆನೆ ಮೊದಲಾದ ಮೂಕ ಪ್ರಾಣಿಗಳಿಗೆ ನಾವು ಹೊಡಿಬಾರ್ದು. ಅವಕ್ಕೂ ನೋವಾಗತ್ತಲ್ವಾ? ಭೂಮಿ ಮೇಲೆ ಗೌರವದಿಂದ ಬದುಕೋದಕ್ಕೆ ಅವುಗಳಿಗೂ ಹಕ್ಕಿದೆ. ಗೊತ್ತಾಯ್ತು, ತಿಳಿದೆ ನನ್ನಿಂದ ತಪ್ಪಾಗಿದೆ, ಕ್ಷಮಿಸು ಆಂಜನೇಯ. ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ನೀನು ಕರಪತ್ರ ಮಾಡಿಸಿ 1000 ಮಂದಿಗೆ ಹಂಚಬೇಕು. ನೀನ್ ಹೇಳ್ದಂತೆ ಮಾಡ್ತೀನಿ ಆಂಜನೇಯ. 8 ದಿನ ನೀನು ಕಷ್ಟ ಅನುಭವಿಸಿದ್ಯಾ. ನಿನಗೆ ಇಷ್ಟೇ ಶಿಕ್ಷೆ ಸಾಕು. ನಿನ್ನ ಶಾಪ ವಿಮೋಚನೆ ಈಗ ಮಾಡ್ತೀನಿ. ಮಾರುತಿ, ಹನುಮಂತ, ಆಂಜನೇಯ, ಮಾರುತಿ, ಹನುಮಂತ, ಮಾರುತಿ, ಆಂಜನೇಯ, ಎಲ್ಲಿದ್ಯಾ? ಸ್ವೀಟು, ನಾನು ಸರಿ ಹೋಗ್ಬಿಟ್ಟಿದೆ. ಬಾಲ ಎಲ್ಲೇ? ಇಲ್ಲ, ಆಂಜನೇಯ ನನ್ನ ಕನ್ಸಲ್ಲಿ ಬಂದಿದ್ದ ಸ್ವೀಟು. ನನ್ನ ಶಾಪ ವಿಮೋಚನೆ ಮಾಡ್ದ. ನನ್ನ ಬಾಲ ಮಾಯ. ಯಾಕೆ ಸ್ವೀಟು? ನಿಮ್ ಬಾಲ ಮಾಯ ಆಗಕ್ ಮುಂಚೆ ನಾನು ಅದ್ರ ಜೊತೆ ಒಂದ್ ಸೆಲ್ಫಿ ತಗೋಬೇಕಾಗಿತ್ತು. ಇನ್ನ ನಾನು ಮಂಗನ ಬಾಲ ತುಳಿದು ನನಗೆ ಮಂಗ ದೋಷ ಬಂತು. ನಿನ್ನ ದುರಾಸೆಗೆ ನನಗೆ ಹೊಡೆದಿಯಲ್ಲ, ನಿನಗೆ ಪುಂಡ ದೋಷ ಬರ್ಲಿ.